ಇದೀಗ ಒಂದೊಂದೇ ಸುದ್ದಿಗಳನ್ನು ನೋಡೋಣ. ಭಟ್ಕಳ ತಾಲೂಕಿನ ಪ್ರಸಿದ್ಧ ಮಾರಿ ಜಾತ್ರೆ ಸಿದ್ಧತೆ ಹಾಗೂ ಮೂರ್ತಿ ತಯಾರಿ ಕಾರ್ಯ ಭರದಿಂದ ನಡೆಯುತ್ತಿದ್ದು, ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಭಟ್ಕಳ ತಾಲೂಕಿನ ಮಾರಿ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಸಿದ್ಧ ಮಾರಿ ದೇವಿ ಮೂರ್ತಿ ತಯಾರಿ ಕಾರ್ಯ ಹಾಗೂ ಜಾತ್ರೆಯ ತಯಾರಿ ಭರದಿಂದ ನಡೆಯುತ್ತಿದೆ. ಸದ್ಯ ಮಣ್ಕುಳಿಯ ವಿಶ್ವಕರ್ಮ ಸಮಾಜದವರಾದ ಅಂದ್ರೆ ದೇವಿಯ ತವರು ಮನೆ ಎನಿಸಿಕೊಂಡಿರುವ ಮಾರುತಿ ಆಚಾರ್ಯ ಅವರ ಮನೆಯಲ್ಲಿ ದೇವಿಯ ಮೂರ್ತಿ ಕೆತ್ತನೆ ಕಾರ್ಯ ಒಂದು ಹಂತಕ್ಕೆ ಬಂದಿದ್ದು, ಮಂಗಳವಾರದಂದು ದೇವಿಗೆ ಬಣ್ಣ ಬಳಿದು ವಿಶೇಷ ಪೂಜೆಯನ್ನ ನಡೆಸಿ ಬುಧವಾರ ಮುಂಜಾನೆ ವೇಳೆ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಕರೆದೊಯ್ಯುವ ಮೂಲಕ ಅದ್ದೂರಿಯಾಗಿ ಚಾಲನೆಗೊಳ್ಳಲಿದೆ. ಕಳೆದ ಮಂಗಳವಾರದಂದು ಮಾರಿದೇವಿ ಮೂರ್ತಿಯ ಮರವನ್ನು ಬೆಳಕೆಗರಡಿ ಹಿತ್ಲುವಿನಲ್ಲಿ ದೇವಸ್ಥಾನದ ಆಡಳಿತ ಕಮಿಟಿಯ ಮುಖ್ಯಸ್ಥರನ್ನು ಒಳಗೊಂಡಂತೆ ಸ್ಥಳೀಯರು ಹರಕೆಯಲ್ಲಿ ಮಾರಿ ಮೂರ್ತಿ ಮರವನ್ನ ನೀಡಿದ ಕುಟುಂಬದವರು ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಊರಿನ ಮುತ್ತೈದೆಯರು ಮೂರ್ತಿಗೆ ಉಡಿ ತುಂಬಿ ಸಂಪ್ರದಾಯಬದ್ಧವಾಗಿ ಮಾರಿ ಮೂರ್ತಿ ತಯಾರಿಗೆ ಚಾಲನೆ ನೀಡಿದರು. ನಂತರ ಮೂರ್ತಿ ತಯಾರಿಕೆ ಕೆಲಸವನ್ನ ಆಚಾರ್ಯರ ಮನೆಯಲ್ಲಿ ಆರಂಭಗೊಂಡಿತು. ಮಾರಿದೇವಿಯ ಮೂರ್ತಿಯನ್ನು ತಲತಲಾಂತರದಿಂದ ಇಲ್ಲಿನ ವಿಶ್ವಕರ್ಮ ಸಮಾಜದ ಕುಟುಂಬದವರು ತಯಾರಿಸುತ್ತಾ ಬಂದಿದ್ದು, ವಿಶ್ವಕರ್ಮ ಸಮಾಜದ 3ನೇ ತಲೆಮಾರಾದ ಮಣ್ಕುಳಿಯ ಮಾರುತಿ ಆಚಾರ್ಯ ಅವರು ಮಾರಿದೇವಿಯ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾ ಸಂಪ್ರದಾಯ ಪಾಲನೆ ಮಾಡುತ್ತಾ ಬಂದಿದ್ದಾರೆ. ಈ ವಿಶೇಷ ಮಾರಿ ಜಾತ್ರೆಯು ಇಲ್ಲಿನ ಜನರ ಅತಿ ದೊಡ್ಡ ಹಬ್ಬವಾಗಿದ್ದು, ಊರಿಗೆ ಊರೇ ಹಬ್ಬದ ಸಂಭ್ರಮವಾಗಿರುತ್ತದೆ. ಈ ಮಾರಿದೇವಿಯು ಊರಿಗೆ ಬರುವಂತಹ ರೋಗ ರುಜಿನಗಳಿಂದ ಗ್ರಾಮವನ್ನ ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಇದೆ. ಮಾರಿ ಜಾತ್ರೆ ಮಾಡೋ ಮೂಲ ಉದ್ದೇಶ ಅಂದ್ರೆ ಇತಿಹಾಸವನ್ನು ಹೇಳುವಂಥದ್ದು. ಊರಿನಲ್ಲಿ ರೋಗ ರುಜಿನ ಬರ್ತೈತೆ, ಅವಾಗ ಮಲೇರಿಯಾ, ಪ್ಲೇಗು, ಅದರಿಂದ ಬರಬೇಕಾದ್ರೆ ಒಂದು ಈ ರೋಗ ರುಜಿನ ನಿವಾರಣೆ ಆಗ್ಬೇಕಾದ್ರೆ ಮಾರಿನೇ ಬಂದ ನಿವಾರಣೆ ಮಾಡ್ತಾನೋ ಒಂದು ಉದ್ದೇಶ. ಅದು ಈ ಎಲ್ಲ ರೋಗ ರುಜಿನ ಹೋಗ್ಬೇಕಾದ್ರೆ ಮಾರಿ ಸಮುದ್ರಕ್ಕೆ ಹೋಗಿ ಅದು ಮಂಗಳವಾರ ದಿವಸ ಮಹಾಕಾಯಿಯಾಗಿ ನಮ್ಮಲ್ಲಿ ಪೂಜೆ ಕೊಡ್ತಾರೆ. ಎಲ್ಲಿ ಆಚಾರ್ಯ ಮನೆ ಗದ್ದಿಗೆ ಪೂಜೆ ಬಂದು ಬುಧವಾರ ದಿವಸ ಬೆಳಿಗ್ಗೆ ಮಾರಿಯಾಗಿ ಗುಡಿಯಲ್ಲಿ ಪ್ರತಿಷ್ಠೆ ಆಗ್ತದೆ. ಹಾಗೆ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಹೆಮ್ಮಾರಿಯಾಗಿ ಸಮುದ್ರಕ್ಕೆ ಹೋಗ್ತದೆ ಗುರುವಾರ. ಆವಾಗ ಹೋಗ್ಬೇಕಾದ್ರೆ ಊರಿನಲ್ಲಿರುವಂಥ ಎಲ್ಲ ರೋಗ ರುಜಿನ ಪ್ರತಿಯೊಂದನ್ನು ತಗೊಂಡು ಹೋಗ್ಬೇಕು. ಜಿಲ್ಲೆಯಲ್ಲಿಯೇ ಅತಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಯುವ ಮಾರಿ ಜಾತ್ರೆಗಳಲ್ಲಿ ಭಟ್ಕಳದ ಮಾರಿ ಜಾತ್ರೆಯೂ ಸಹ ಒಂದು. ಈ ವರ್ಷವೂ ಸಹ ಮಾರಿದೇವಿಯ ಮೂರ್ತಿ ನಿರ್ಮಿಸಿದ್ದು, ಮಂಗಳವಾರದಂದು ರಾತ್ರಿ ಮೂರ್ತಿ ತಯಾರಕ ವಿಶ್ವಕರ್ಮ ಸಮಾಜದವರಿಂದ ತವರು ಮನೆಯ ವಿಶೇಷ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಆ ಬಳಿಕ ಮೂರ್ತಿಗೆ ವಿಶ್ವಕರ್ಮ ಮಹಿಳೆಯರಿಂದ ಸುಹಾಸಿನಿ ಪೂಜೆ, ಷೋಡಶೋಪಚಾರ ಪೂಜೆಯೂ ಸಹ ನಡೆಸಲಾಗುವುದು. ಪೂಜಾ ಸಮಯದಲ್ಲಿ ಅವರ ಮನೆಯ ಮಹಿಳೆಯೊಬ್ಬರ ಮೇಲೆ ಮಾರಿ ಬರುತ್ತಾಳೆ ಎಂಬ ನಂಬಿಕೆ ಇದೆ. ನಂಬಿಕೆಯಂತೆ ಪೂಜೆಯ ವೇಳೆ ದರ್ಶನ ನಡೆಯುತ್ತದೆ. ನಂತರ ಮಹಾಮಂಗಳಾರತಿ ಪೂಜೆ ನಡೆಸಿ ಬುಧವಾರದಂದು ಮುಂಜಾನೆ 5:30 ಸುಮಾರಿಗೆ ಮಾರಿದೇವಿಯನ್ನ ವಿಶ್ವಕರ್ಮ ಸಮಾಜದವರು ಅದ್ದೂರಿ ಮೆರವಣಿಗೆಯ ಮೂಲಕ ಇಲ್ಲಿನ ಪೇಟೆ ರಸ್ತೆಯಲ್ಲಿರುವ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಸಕಲ ಸಂಭ್ರಮದಿಂದ ವಿಶೇಷ ಆಕರ್ಷಣೆ ಚೆಂಡೆ ವಾದ್ಯ, ನೃತ್ಯ ಕುಣಿತದೊಂದಿಗೆ ಕರೆತರುತ್ತಾರೆ. ನಂತರ ಅದ್ದೂರಿಯಾಗಿ ಕರೆತರಲಾದ ಮಾರಿದೇವಿಯ ಮೂರ್ತಿಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮಾರಿಕಾಂಬಾ ದೇವಿಯ ಎದುರಿಗೆ ಗರ್ಭಗುಡಿಯ ಹೊರಗಡೆ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯಗಳನ್ನ ನಡೆಸಲಾಗುವುದು. ಆ ಮೂಲಕ 2 ದಿನಗಳ ಮಾರಿ ಜಾತ್ರಾ ಮಹೋತ್ಸವವು ಮಾರಿ ಗದ್ದುಗೆಯಲ್ಲಿ ಮಾರಿ ಮೂರ್ತಿಯನ್ನ ಪ್ರತಿಷ್ಠಾಪಿಸುವ ಮೂಲಕ ಚಾಲನೆಗೊಳ್ಳಲಿದೆ. ವರ್ಷಂಪ್ರತಿ ಮಾರಿ ಹಬ್ಬದ ಪ್ರಯುಕ್ತ ಭಟ್ಕಳದ ಮನೆಗಳಲ್ಲಿ ಹಬ್ಬವನ್ನ ಆಚರಿಸಲಾಗುತ್ತದೆ. ಮಣ್ಕುಳಿಯಲ್ಲಿನ ಮಾರುತಿ ಆಚಾರ್ಯ ಅವರ ಮನೆಯವರು ಒಂದು ವಾರದಿಂದ ತಮ್ಮ ಮನೆಯಲ್ಲಿಯೇ ಅಮಟೆ ಮರದಿಂದ ಸುಂದರ ಮಾರಿ ಮೂರ್ತಿಯನ್ನ ಕೆತ್ತಿ ಮಾರಿ ಜಾತ್ರೆಯ ಹಿಂದಿನ ದಿನ ಅತಿ ವಿಜೃಂಭಣೆಯಿಂದ
ಪೂಜೆ ಸಲ್ಲಿಸಿ ನಂತರ ಮಾರಿ ಮೂರ್ತಿಯನ್ನ ಮಾರನೇ ದಿನ ಬೆಳಗಿನ ಜಾವ ಸಂಬಂಧಪಟ್ಟವರಿಗೆ ಬಿಟ್ಟುಕೊಟ್ಟು ನಂತರ ಮಾರಿ ಜಾತ್ರೆಗೆ ಅಧಿಕೃತ ಚಾಲನೆ ದೊರೆಯುವ ಸಂಪ್ರದಾಯ ನಡೆದುಕೊಂಡು ಬರುತ್ತಿದೆ. ಭಟ್ಕಳ ಮಾರಿ ಜಾತ್ರೆ ವಿಷಯ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೇನೆ. ಇದು ಆಷಾಢ ಮಾಸದಲ್ಲಿ ನಡೆಯುವಂಥ ಜಾತ್ರೆ, ಪ್ರಸಿದ್ಧ ಜಾತ್ರೆ. ಇದು ಭಟ್ಕಳ ತಾಲೂಕಿನಲ್ಲಿ ಪ್ರಸಿದ್ಧವಾದ ಜಾತ್ರೆ ಮಾರಿ ಕಂಬ ಜಾತ್ರೆ ಅಂತ. ಇದು ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಹುಣ್ಣಿಮೆಯ ನಂತರದಲ್ಲಿ ಈ ಮಾರಿ ಮರವನ್ನು ಕಳೆದು 8 ದಿವಸ ಜಾತ್ರೆ. ನೋಡ್ಲಿಕ್ಕೆ 2 ದಿವಸ ಕಂಡ್ರು, 8 ದಿವಸ ಜಾತ್ರೆ. ಮಂಗಳವಾರ ದಿವಸ ಮಾರಿ ಮರವನ್ನು ಪೂಜಿಸಿ ಅಲ್ಲಿ ಕಡಿದು ಅಲ್ಲಿ ಎಲ್ಲ ಪ್ರಥಮ ಹಂತದ ಒಂದು ರೂಪವನ್ನು ಮಾಡ್ತಾರೆ. ಆಮೇಲೆ ಶುಕ್ರವಾರ ದಿವಸ ಮಾರಿಗೆ ಗದ್ದೆ ಅಂದರೆ ಮಣ್ಕೊಳ್ಳಿಲ್ಲರು ವಿಶ್ವಕರ್ಮ ಆಚಾರ್ಯರ ಮನೆ ತಂದು ಇರ್ತಾರೆ. ಇದು ಅನಾದಿ ಕಾಲದಿಂದ ನಡೆದಂಥ ಪದ್ಧತಿ. ಅಲ್ಲೇ ತಂದು ಇವತ್ತು ನೀವು ಮಂಗಳವಾರ ದಿವಸ ಈ ಮಂಗಳವಾರ ಅಂತ ಇವತ್ತು ಮಂಗಳವಾರ ದಿವಸ ಪೂರ್ಣ ಏನು ಬಿಂಬ ರೆಡಿ ಆಗ್ತದೆ. ರಾತ್ರಿ 8 ಗಂಟೆಗೆ 8-9 ಗಂಟೆಗೆ ಪೂಜೆ ನಡ್ತಾರೆ. ಮಹಾಪೂಜೆ ನಡೀತದೆ. ಇಲ್ಲಿ ಪ್ರತಿಷ್ಠೆ ಪ್ರಥಮ ಪೂಜೆನೇ ಇಲ್ಲಿ ನಡೆಯುವಂಥದ್ದು. ಇಲ್ಲಿ ನಡೆದ ನಂತರ ಇಲ್ಲಿ ಸುವಾಸನೆ ಪೂಜೆ ನಡೆಯುತ್ತೆ. ಸಾವಿರಾರು ಭಕ್ತರು ಬರ್ತಾರೆ. ಆಮೇಲೆ ಇಲ್ಲಿಂದ ಬೆಳಗಿನ ಜಾಮಕ್ಕೆ ಇದನ್ನು ಮೆರವಣಿಗೆ ಮೂಲಕ ಟ್ರಸ್ಟಿಗಳ ಮುಖಾಂತರ ಗುಡಿ ಕಡೆಯನ್ನು ಒಂದು ಪ್ರತಿಷ್ಠೆ ಮಾಡ್ತಾರೆ. ಅಲ್ಲೊಂದು 2 ದಿವಸ ಇರ್ತದೆ, ಬುಧವಾರ ಮತ್ತು ಬುಧವಾರ ಊರವ್ರ ಜಾತ್ರೆ ಮಾಡ್ತಾರೆ, ಹೊರಗಿನವ್ರ ಜಾತ್ರೆ ಮಾಡ್ತಾರೆ. ಗುರುವಾರ ದಿವಸ ಊರಿನವ್ರ ಜಾತ್ರೆ ಮಾಡ್ತಾರೆ. ಮಾರನೇ ದಿವಸ ಸಾಯಂಕಾಲ ಸುಮಾರು 5 ಗಂಟೆ ಸಮುದ್ರದಲ್ಲಿ ವಿಸರ್ಜನೆ ಮಾಡುವಂಥ ಪದ್ಧತಿ. ಸಾಕಷ್ಟು ವರ್ಷಗಳ ಹಿಂದೆ ಗ್ರಾಮಕ್ಕೆ ಯಾವುದೇ ಭೀಕರ ರೋಗ ರುಜಿನಗಳು ಬಾರದಿರಲಿ ಎಂಬ ಹಿನ್ನೆಲೆಯಲ್ಲಿ ಹಿರಿಯರೆಲ್ಲರೂ ಮಾರಿದೇವಿಯನ್ನ ಸ್ಥಾಪಿಸಿ ಅದರ ಜಾತ್ರಾ ಮಹೋತ್ಸವವನ್ನ ಮಾಡುವ ಪದ್ಧತಿ ರೂಢಿಯಲ್ಲಿದೆ. ಈ ಹಿಂದೆ ಹಿರಿಯರು ಹೇಳುವಂತೆ 1951-52ನೇ ಇಸ್ವಿಯಲ್ಲಿ ಗ್ರಾಮಕ್ಕೆ ಪ್ಲೇಗ್ ಬಂದಿದ್ದು ಇಲಿಗಳು ಎಲ್ಲೆಂದರಲ್ಲಿ ಸಾವನ್ನಪ್ಪಿದ್ದರಿಂದ ಜನರು ಭಯಭೀತರಾಗಿದ್ದು ಬಿಟ್ರೆ ಅಂದಿನಿಂದ ಇಂದಿನ ತನಕ ಊರಿಗೆ ಯಾವುದೇ ಭಯಾನಕ ರೋಗ ಬಂದಿರುವ ಉದಾಹರಣೆ ಇಲ್ಲವಾಗಿದೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.